ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಈ ಅವಧಿಗೆ ಸ್ವಾಗತವನ್ನು ಕೋರ್ತಾ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 8ನೇ ತರಗತಿ ಅಧ್ಯಾಯ 9 ಯೋಗಾಸನ ಮತ್ತು ಪ್ರಾಣಾಯಾಮದ ಬಗ್ಗೆ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಬೇಕಾಗಿದೆ. ಈಗಾಗಲೇ ತಾವು 6 ಮತ್ತು 7ನೇ ತರಗತಿಯಲ್ಲಿ ಯೋಗ ಅಂದ್ರೆ ಏನು, ಯೋಗಾಸನಗಳು ಅಂದ್ರೆ ಏನು, ಪ್ರಾಣಾಯಾಮ ಅಂದ್ರೆ ಏನು ಅಂತಕ್ಕಂಥದ್ದು ತಿಳ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದುವರೆದು ನಾವು ಇಲ್ಲಿ 8ನೇ ತರಗತಿಯಲ್ಲಿ ಯೋಗಾಸನ ಮತ್ತೆ ಪ್ರಾಣಾಯಾಮ ಏನು, ಯೋಗ ಅಂದ್ರೆ ಯೋಗ ಅಂದ್ರೆ ಏನು ಅನ್ನೋದಕ್ಕಿಂತ ಪೂರ್ವದಲ್ಲಿ ನಾವು ಯೋಗಾಸನದ ತವರು ದೇಶ ಯೋಗ ಎಲ್ಲಿ ಹುಟ್ಟುಕೊಳ್ಳುತ್ತೆ, ಎಲ್ಲಿ ಹುಟ್ಕೊಳ್ತು ಯೋಗ, ಯಾವ ದೇಶದಲ್ಲಿ ಹುಟ್ಕೊಳ್ತು? ನಮ್ಮ ದೇಶ ಯಾವುದು? ಭಾರತ. ಯೋಗಾಸನ ಹುಟ್ಕೊಂಡಿದ್ದೆ ಯಾವಾಗ? ಯಾವ ದೇಶದಲ್ಲಿ? ಭಾರತ ದೇಶ. ಯಾವಾಗ? ಸುಮಾರು ವರ್ಷಗಳ ಪ್ರಾಚೀನ ಕಾಲದಿಂದ. ಹಾಗಾದ್ರೆ ಈ ಯೋಗಾಸನದ ಪಿತಾಮಹ ಯಾರು? ಯಾರು? ಪತಂಜಲಿ ಮಹರ್ಷಿ. ಯೋಗಾಸನ ಪಿತಾಮಹ ಯಾರು? ಪತಂಜಲಿ ಮಹರ್ಷಿ. ವೆರಿ ಗುಡ್. ಕೂತ್ಕೊಳ್ಳಿ. ಯೋಗಾಸನ ಪಿತಾಮಹ ಯಾರು? ಪತಂಜಲಿ. ಈ ಪತಂಜಲಿ ಮಹರ್ಷಿ ಪ್ರಾಚೀನ ಕಾಲದ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರು. ಮುನಿ ಅಂದ್ರೆ ಏನಿತ್ತು ನಾವು? ಮುನಿಗಳು ಅಂದ್ರೆ ಏನು? ಮಹರ್ಷಿಗಳು ಅಂದ್ರೆ ಏನು? ಮುನಿಗಳು ಯಾರಂತ? ತಪಸ್ವಿಗಳು. ಏನಂತ ಕರಿತೀವಿ ಅವ್ರನ್ನ? ತಪಸ್ವಿಗಳು. ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಮಹರ್ಷಿ ಯಾರು? ಪತಂಜಲಿ ಮುನಿಗಳು. ಯೋಗದ ಬಗ್ಗೆ ತಮ್ಮ ಯೋಗ ಸೂತ್ರ ಅಂತಕ್ಕಂಥ ಪುಸ್ತಕವನ್ನು ಪ್ರಾಚೀನ ಕಾಲದಲ್ಲಿ ಬರೀತಾರೆ. ಅದಕ್ಕೂ ಪೂರ್ವದಲ್ಲಿ ನಾವು ಯೋಗದ ಅರ್ಥಕ್ಕೆ ಹೋದಾಗ ಯೋಗ ಅಂತಕ್ಕಂತಹ ಪದ ಸಂಸ್ಕೃತದ ಪದವಾಗಿರುವಂತಹ ಯುಜ್, ಏನು ಸಂಸ್ಕೃತ ಪದ. ಯೋಗ ಅಂತಕ್ಕಂಥ ಪದ ಸಂಸ್ಕೃತದ ಪದವಾಗಿರ್ತಕ್ಕಂಥ ಯುಜ್ ಅಂತಕ್ಕಂಥ ಶಬ್ದದಿಂದ ಬಂದಿದೆ. ಕನ್ನಡದಲ್ಲಿ ಯೋಗ ಅಂತೇವೆ. ಆ ಯೋಗ ಅಂತಕ್ಕಂಥ ಪದ ಸಂಸ್ಕೃತ ಪದವಾಗಿರ್ತಕ್ಕಂತಹ ಯುಜ್ ಅಂತಕ್ಕಂತಹ ಪದದಿಂದ ಬಂದಿರ್ತಕ್ಕಂಥದ್ದು. ಯುಜ್ ಅಂದ್ರೆ ಏನು? ಯಾವ್ದು ಹೇಳ್ತೀರಾ? ಬಂಧಿಸುವುದು. ಏನು? ಬಂಧಿಸುವುದು. ಮತ್ತೆ ಸೇರುವುದು. ಬಂಧಿಸುವುದು ಅಂತ ಅರ್ಥ ಕೊಡುತ್ತೆ, ಸೇರುವುದು ಅಂತ ಅರ್ಥ ಕೊಡುತ್ತೆ, ಮತ್ತೆ ಜೋಡಿಸುವುದು. ಮಕ್ಕಳೇ, ಯೋಗ ಅಂತಕ್ಕಂತಹ ಪದ ಸಂಸ್ಕೃತ ಪದವಾಗಿರುವಂತಹ ಯುಜ್ ಅಂತಕ್ಕಂಥ ಪದದಿಂದ ಉತ್ಪತ್ತಿ ಆಗಿದೆ. ಈ ಯುಜ್ ಅಂದ್ರೆ ಇದರ ಅರ್ಥ ಏನು? ಬಂಧಿಸುವುದು, ಸೇರುವುದು, ಜೋಡಿಸುವುದು. ಹಾಗಾದ್ರೆ ಈ ಯೋಗ ಅಂದ್ರೆ ಏನು? ಅಲ್ಲಿ ಹೇಳಿದ ಬಂಧಿಸುವುದು, ಸೇರುವುದು, ಜೋಡಿಸುವುದು ಅಲ್ವಾ? ಅಂದ್ರೆ ಇಲ್ಲಿ ಯೋಗ ಅಂದ್ರೆ ದೇಹ ಮತ್ತು ಮನಸ್ಸು, ಶರೀರ ಮತ್ತೆ ಶರೀರದಲ್ಲಿರ್ತಕ್ಕಂತಹ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದು, ಒಂದೆಡೆ ಸೇರಿಸುವುದಕ್ಕೆ, ಒಂದೆಡೆ ಜೋಡಿಸುವುದಕ್ಕೆ ನಾವೆಂತ ಕರಿತೀವಿ? ಯೋಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತು? ದೇಹ ಮತ್ತೆ ಮನಸ್ಸನ್ನ ದೇಹ ಮತ್ತೆ ಮನಸ್ಸನ್ನ ಒಂದೆಡೆ
ತತ್ವಬೇಕು. ಯೋಗ ಎಂದು ಕರಿತೀವಿ. ಏನು? ದೇಹ ಮತ್ತೆ ಮನಸ್ಸು. ಮನಸ್ಸಿನಲ್ಲಿ ದೇಹ ಇದೆಯೋ, ದೇಹದಲ್ಲಿ ಮನಸ್ಸಿದೆ. ಶರೀರದಲ್ಲಿ ಮನಸ್ಸಿದೆ. ಮನಸ್ಸು ಅಂತಕ್ಕಂಥದ್ದು ಚಂಚಲತೆಯಿಂದ ಕೂಡಿದೆ ಅಲ್ವಾ? ಚಂಚಲವಾದ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಾವು ಶಾರೀರಿಕ ಚಟುವಟಿಕೆಗಳಲ್ಲಿ ತೊಡಕೊಳ್ಬೇಕು ಅಲ್ವಾ? ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಧ್ಯಾನಗಳನ್ನ ಮಾಡಬೇಕು ಅಲ್ವಾ? ಕ್ರಮಬದ್ಧವಾದ ರೀತಿಯಲ್ಲಿ ಮಾಡಿದ್ದೆ ಆದಲ್ಲಿ ನಮ್ಮ ಚಂಚಲಮಯವಾಗಿರ್ತಕ್ಕಂಥ ಮನಸ್ಸನ್ನು ನಾವೇನ್ ಮಾಡಬಹುದು? ಹತೋಟಿಗೆ ತರಬೇಕು. ಇಲ್ಲಿ ಶಿಕ್ಷಕರು ಪಾಠವನ್ನು ಮಾಡ್ತಾ ಇರ್ತಾರೆ. ಶಿಕ್ಷಕರು ಪಾಠವನ್ನು ಮಾಡುವಂತ ಸಂದರ್ಭದಲ್ಲಿ ಹೊರಗಡೆ ಯಾರಾದ್ರೂ ಹೋದ್ರಂತೆ ನಿಮ್ಮ ಮನಸ್ಸು ಯಾವ ಕಡೆ ಹೋಗುತ್ತೆ? ಅಲ್ವಾ? ಅಂದ್ರೆ ಮನಸ್ಸು ಅಂತಕ್ಕಂಥದ್ದು ಚಂಚಲತೆಯಿಂದ, ಆ ಚಂಚಲತೆಯಿಂದ ಕೂಡಿರ್ತಕ್ಕಂಥ ಮನಸ್ಸನ್ನು ನಾವೇನ್ ಮಾಡ್ಬೇಕು? ನಮ್ಮ ಹತೋಟಿ ಇಟ್ಕೊಂಡು ನಾವು ಹೇಳಿದ ಹಾಗೆ ಅದು ಕೇಳಬೇಕು ಮನಸ್ಸು. ಆ ರೀತಿ ಮಾಡ್ಕೋಬೇಕಂತ ಏನ್ ಮಾಡ್ಬೇಕು? ನಾವು ಯೋಗವನ್ನು ಮಾಡಬೇಕು, ಧ್ಯಾನವನ್ನ ಮಾಡಬೇಕು, ವ್ಯಾಯಾಮವನ್ನ ಮಾಡಬೇಕು, ಪ್ರಾಣಾಯಾಮವನ್ನ ಮಾಡ್ತಾ ಇದ್ದಾಗಲೂ ದೇಹ ಮತ್ತೆ ಮನಸ್ಸು. ಮನಸ್ಸು ಹೇಳುತ್ತೆ, ದೇಹ ಚಟುವಟಿಕೆ ಅಲ್ವಾ? ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ ನಿಮ್ಮ ಕಡೆ. ಹೋಗುವಂತ ಸಂದರ್ಭದಲ್ಲಿ ಒಂದು ಮುಳ್ಳು ಅಥವಾ ನಿಮಗೆ ಎಡವಿ ಗಾಯ ಆಗುತ್ತೆ. ಎಡವಿ ಗಾಯ ಆದಾಗ ಏನ್ ಬರುತ್ತೆ? ರಕ್ತ ಅಲ್ವಾ? ಅವಾಗ ಹೇಳುತ್ತೆ, ಆ ಎಡವಿದಾಗ ನಾವು ತಕ್ಷಣ ಅದನ್ನ ನಮಗೆ ಗಾಯ ಆದಾಗ ಅದು ಎಲ್ಲಿ ಹೋಗುತ್ತೆ? ಶಾಕ್ ಎಲ್ಲಿ ಹೋಗುತ್ತೆ? ಕರೆಂಟ್ ಶಾಕು ಬ್ರೈನಿಗೆ ಹೋಗುತ್ತೆ. ಬ್ರೈನ್ ಹೇಳುತ್ತೆ, ಮನಸ್ಸು ಹೇಳುತ್ತೆ, ಯಾವ್ದಕ್ಕೆ ಹೇಳುತ್ತೆ? ಡೈರೆಕ್ಷನ್ ಮಾಡುತ್ತೆ ಕಣ್ಣಿಗೆ. ಕಣ್ಣಿಗೆ ಹೇಳುತ್ತದು ಏನಂತ? ನೋಡಲ್ಲಿ ಏನಾಗಿದೆ? ರಕ್ತ ಬರ್ತಾ ಇದೆ, ರಕ್ತ ಅಲ್ವಾ? ಅವಾಗ ಏನ್ ಮಾಡ್ತೀವಿ ನಾವು? ಕಣ್ಣಿಂದ ಮನಸ್ಸು ಹೇಳುತ್ತೆ, ಶರೀರದ ಅಂಗಗಳು ಕೆಲಸವನ್ನ ಮಾಡುತ್ತೆ ಅಲ್ವಾ? ಹೀಗೆ ದೇಹ ಮತ್ತೆ ಮನಸ್ಸನ್ನ ನಾವೇನ್ ಮಾಡ್ಬೇಕು? ಒಂದೆಡೆ ಕೇಂದ್ರೀಕರಿಸಿ ಮನಸ್ಸು ಹೇಳ್ತಾ ಇರುವ ಹಾಗೆ ದೇಹವನ್ನು ಮಾಡ್ತೀವಿ. ಮಕ್ಕಳೇ ಮಾಸ್ಪೇಟೆ ಚಟುವಟಿಕೆಯನ್ನು ಮಾಡ್ತೀವಿ ಅಲ್ವಾ? ನಾವು ಹೇಳ್ತೀವಿ ಕೌಂಟ್ ಪ್ರಕಾರವಾಗಿ ಹೇಳ್ತೀವಿ. ಕೌಂಟ್ ಪ್ರಕಾರವಾಗಿ ಹೇಳುವಾಗ ಮನಸ್ಸು ಏಕಂದಾಗ ಏನ್ ಹೇಳುತ್ತೆ? ಮನಸ್ಸು ಹೇಳುತ್ತೆ, ಮನಸ್ಸಿಗೆ ಹೋಗುತ್ತದೆ ಏಕಂತಕ್ಕಂಥ ಪದದಲ್ಲಿ ಕೇಳುತ್ತೆ. ಕೇಳಿದ ತಕ್ಷಣ ಹೇಳುತ್ತೆ, ಏಕಂದಾಗ ಎರಡು ಕೈಗಳನ್ನ ಮುಂದಕ್ಕೆ ಚಾಚು ಅಥವಾ ಪಕ್ಕಕ್ಕೆ ಚಾಚು ಅಥವಾ ಅವರು ಕಲಿಸಿದ ಹಾಗೆ ಮಾಡುವಂತೆ ಬಿಟ್ಟು ಆವಾಗ ನಾವೇನ್ ಮಾಡ್ತೀವಿ? ನಮ್ಮ ಅಂಗಾಂಗಗಳು ಕೆಲಸವನ್ನ. ಇಲ್ಲಿ ಎರಡು ಮನಸ್ಸು ಹೇಳುತ್ತೆ, ಶರೀರದ ಅಂಗಾಂಗಗಳು ಏನ್ ಮಾಡುತ್ತೆ? ಕೆಲಸವನ್ನ ಮಾಡುತ್ತೆ, ಕಾರ್ಯವನ್ನ ನಿರ್ವಹಿಸುತ್ತೆ. ಅದನ್ನೇ ದೇಹ ಮತ್ತೆ ಮನಸ್ಸು ಒಂದೆಡೆ ಕೇಂದ್ರೀಕರಿಸಿ ನಾವೇನ್ ಮಾಡ್ತೀವಿ? ಚಟುವಟಿಕೆಗಳನ್ನ ಮಾಡ್ತೀವಿ ಅಲ್ವಾ? ಇದನ್ನೇ ನಾವು ಯೋಗ. ಇನ್ನ ಆಸನ, ಯೋಗ ಪ್ಲಸ್ ಆಸನ. ಆಸನ ಅಂದ್ರೇನು? ಅಲ್ಸೇನಾ? ಯೋಗ ಪ್ಲಸ್ ಆಸನ ಇಸ್ ಈಕ್ವಲ್ಸ್ ಟು ಯೋಗಾಸನ. ಯೋಗ ಅಂದ್ರೇನು? ದೇಹ ಮತ್ತೆ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸಲಿಕ್ಕೆ ಯೋಗ. ಹಾಗಾದ್ರೆ ಆಸನ ಅಂದ್ರೆ ಏನು? ಆಸನ ಅಂದ್ರೆ ಶರೀರದ ಭಂಗಿಗಳು, ಶರೀರದ ನಿಲುವುಗಳು ಅಂತೀವಿ ಅಲ್ವಾ? ಹಲವಾರು ವ್ಯಾಯಾಮಗಳಲ್ಲಿ ನಾವು ಆಸನಗಳಲ್ಲಿ ಹಲವಾರು ಆಸನಗಳನ್ನು ವಿವಿಧ ಭಂಗಿಗಳನ್ನು ಹೌದಲ್ಲ? ಒಂದೇ ರೀತಿ ಮಾಡ್ತೀವಿ. ಎಲ್ಲ ಆಸನಗಳನ್ನು ಒಂದೇ ರೀತಿಯಲ್ಲಿ ಮಾಡ್ತೀವ? ಬೇರೆ ಬೇರೆ ರೀತಿ. ತಾಡಾಸನ ಸಾಧಾ ಸ್ಥಿತಿಯಲ್ಲಿ ನಿಂತಿರ್ತೀವಿ ಅಲ್ವಾ? ಎರಡೂ ಕೈಗಳ ಮೇಲಕ್ಕೆ ತಗೊಂಡು ಹೋಗ್ತೀವಿ ಅಲ್ವಾ? ಹೌದಲ್ಲ? ಕೂಡಿಸ್ತೀವಿ, ಎರಡು ತೋಳುಗಳು ಕಿವಿಗೆ ಅಂಟಿರ್ತವೆ, ದೃಷ್ಟಿ ನೇರವಾಗಿರ್ತದೆ. ಇದಕ್ಕೆ ಏನಂತ ಕರಿತೀವಿ? ತಾಡಾಸನ.
ಅಂದ್ರೆ ಎರಡೂ ಕೈಗಳು ಪಕ್ಕಕ್ಕೆ ತೆಗೆದುಕೊಂಡು ವೃಕ್ಷದ ರೀತಿಯಲ್ಲಿ, ಮರದ ರೀತಿಯಲ್ಲಿ. ಅಂದ್ರೆ ವ್ಯತ್ಯಾಸ ಕಾಣ್ತೇವೆ ಇದು. ಶರೀರದ ವಿವಿಧ ನಿಲುವುಗಳನ್ನ ಅಥವಾ ಶರೀರದ ವಿವಿಧ ಭಂಗಿಗಳನ್ನು ನಾವೇನಂತ ಕರಿತೀವಿ? ಆಸನಗಳು ಅಂತ ಕರೀತೀವಿ. ಅರ್ಥ ಆಯ್ತಾ ಇದು? ಯೋಗಾಸನ ಅಂದ್ರೆ ಏನು ಗೊತ್ತಾಯ್ತಲ್ಲ? ಯೋಗ ಅಂದ್ರೇನು? ದೇಹ ಮತ್ತು ಮನಸ್ಸನ್ನ ಒಂದೇ ಕೇಂದ್ರೀಕರಿಸುವುದಕ್ಕೆ ನಾವೇನಂತ ಕರಿತೀವಿ? ಯೋಗ. ಆಸನಗಳು ಅಂತ ಹೇಳಿದ್ರೆ ಶರೀರದ ವಿವಿಧ ಭಂಗಿಗಳು, ಶರೀರದ ವಿವಿಧ ನಿಲುವುಗಳು. ನಾಟ್ಯ ಸರಸ್ವತಿ ಒಂದ್ ಕಡೆ ನಿಂತ್ಕೊಳ್ಳಿ, ಅವಳೊಂದು ಭಂಗಿ, ಲಕ್ಷ್ಮಿ ಒಂದ್ ಕಡೆ ನಿಂತಿದೆ, ನೋಡ್ತೀರಾ ಇಲ್ಲ ನೀವು? ಅದನ್ನೇ ಶರೀರದ ಭಂಗಿಗಳು ಅಂತ ಹೇಳ್ತೇವೆ. ಆಯ್ತಾ? ಇನ್ನ ಈ ಒಂದು ಅಧ್ಯಾಯದಲ್ಲಿ ಮಕ್ಕಳೇ ನಾವು ಯೋಗಾಸನ ಮತ್ತೆ ವ್ಯಾಯಾಮಗಳ ನಡುವಿನ ವ್ಯತ್ಯಾಸವನ್ನು ನೋಡಿ. ಯೋಗಾಸನ ಮತ್ತು ಯಾವುದೋ ವ್ಯಾಯಾಮ ನಡುವಿನ ವ್ಯತ್ಯಾಸ ಏನು? ಯೋಗಾಸನ ಅಂತ ತಿಳ್ಕೊಂಡ್ವಿ ನಾವು. ಈಗ ತಿಳ್ಕೋಬೇಕಾಗಿದೆ ಏನು? ವ್ಯಾಯಾಮ. ಏನು ವ್ಯಾಯಾಮ ಅಂದ್ರೆ? ದೈಹಿಕ ಮತ್ತೆ ಮಾನಸಿಕ ಆರೋಗ್ಯವನ್ನ, ಮನಸ್ಸು ಸರಿ ಇರಬೇಕು, ದೇಹ ಕೂಡ ಆರೋಗ್ಯವಾಗಿದೆ. ಮನಸ್ಸು ಆರೋಗ್ಯಕರವಾಗಿರಬೇಕು, ಶರೀರವು ಕೂಡ ಆರೋಗ್ಯಕರವಾಗಿರಬೇಕು ಅಲ್ವಾ? ಅದನ್ನ ಹೆಚ್ಚಿಸುವಂತಹ ಒಂದು ಶಾರೀರಿಕ ಚಟುವಟಿಕೆಗೆ ನಾವು ವ್ಯಾಯಾಮ ಅಂತ ಹೇಳ್ತೇವೆ. ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಒಂದು ಶಾರೀರಿಕ ಚಟುವಟಿಕೆಯನ್ನ ಮಾಡ್ತೀವಿ, ಅದನ್ನೇ ನಾವು ವ್ಯಾಯಾಮ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಯೋಗಾಸನ ಮತ್ತೆ ವ್ಯಾಯಾಮದ ನಡುವಿನ ವ್ಯತ್ಯಾಸವನ್ನ ನೋಡೋದಾದ್ರೆ ಮಕ್ಕಳೇ ನಾವು ನೋಡಿ, ಯೋಗಾಸನವನ್ನ ನಾವು ನಿರಾಯಾಸವಾಗಿ ಮಾಡಬಹುದು. ಯೋಗಾಸನವನ್ನು ನಾವೇನ್ ಮಾಡಬಹುದು? ನಿರಾಯಾಸ, ಯಾವುದೇ ತೊಂದರೆ ಇಲ್ಲದ ಹಾಗೆ ನಿರಾಯಾಸವಾಗಿ ಮಾಡಬಹುದು. ಯೋಗಾಸನವನ್ನ ನಿರಾಯಾಸ ಮಾಡಬಹುದು. ಯಾವುದನ್ನ? ಯೋಗಾಸನ. ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ನಿರಾಯಾಸವಾಗಿ, ಯಾವುದೇ ಕಷ್ಟ ಇಲ್ಲದೇ ಮಾಡುವಂತಹ ಒಂದು ಚಟುವಟಿಕೆ ಅದು ಯೋಗಾಸನ. ಅದೇ ರೀತಿ ವ್ಯಾಯಾಮವನ್ನು ನಾವೇನ್ ಮಾಡ್ತೀವಿ? ಪದೇ ಪದೇ ಪ್ರಯತ್ನ ಪೂರ್ವಕವಾಗಿ ಮಾಡುವುದಾಗಿದೆ. ಯೋಗಾಸನವನ್ನ ನಿರಾಯಾಸವಾಗಿ ಮಾಡಬಹುದು, ವ್ಯಾಯಾಮವನ್ನ ಪದೇ ಪದೇ ಪ್ರಯತ್ನ ಮಾಡಿ ಮಾಡಿ ನಾವು ದೇಹ ಶರೀರವನ್ನು ಏನ್ ಮಾಡಬೇಕಾಗುತ್ತೆ? ಗೈಡ್ ಮಾಡಬೇಕು ಅಲ್ವಾ? ಇದು ಒಂದು. ಇನ್ನು ಎರಡನೆಯದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಯೋಗಾಸನದಲ್ಲಿ ಉಸಿರಾಟದ ಕ್ರಮಗಳಿಗೆ ಮಹತ್ವವನ್ನು ನೀಡುತ್ತದೆ. ಯಾವುದರಲ್ಲಿ? ಉಸಿರಾಟದ ಕ್ರಿಯೆಗೆ ಮಹತ್ವ. ಯಾವುದರಲ್ಲಿ ಮಕ್ಕಳೇ? ಯೋಗಾಸನದಲ್ಲಿ ಉಸಿರಾಟದ ಕ್ರಿಯೆಗೆ ಮಾಡುವಾಗ ಉಸಿರನ್ನ ತೆಗೆದುಕೊಂಡು ಯಾವಾಗ ತಗೋಬೇಕು, ಯಾವಾಗ ಬಿಡಬೇಕು ಅಂತಕ್ಕಂಥದ್ದನ್ನ ಇನ್ಹೇಲ್ ಎಕ್ಸಿಟ್ ಅಂತ ಅಲ್ವಾ? ಇನ್ನ ವ್ಯಾಯಾಮ ಮಾಡುವಾಗ ಇಲ್ಲಿ ಹೆಚ್ಚಿನ ಮಹತ್ವವನ್ನ ನೀಡೋದೇ ಇಲ್ಲ. ಅದಕ್ಕೆ ಉಸಿರಾಟದ ಕ್ರಿಯೆಗೆ ಮಹತ್ವ ನೀಡುವುದಿಲ್ಲ. ಇಷ್ಟು ಯೋಗಾಸನ ಮತ್ತೆ ವ್ಯಾಯಾಮದ ವ್ಯತ್ಯಾಸ. ಯೋಗಾಸನವನ್ನು ನಾವು ನಿರಾಯಾಸವಾಗಿ ಮಾಡಬಹುದಾಗಿದೆ. ಯೋಗಾಸನದಲ್ಲಿ ನಾವು ಉಸಿರಾಟದ ಕ್ರಿಯೆಗೆ ಮಹತ್ವವನ್ನ ನೀಡ್ತೀವಿ. ಅದೇ ರೀತಿಯಾಗಿ ವ್ಯಾಯಾಮದಲ್ಲಿ ಏನ್ ಮಾಡ್ತೇವೆ?
ಪದೇ ಪದೇ ಪ್ರಯತ್ನ ಪೂರ್ವಕವಾಗಿ ಮಾಡುವುದಾಗಿದೆ. ಇನ್ನೊಂದು ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಉಸಿರಾಟದ ಕ್ರಿಯೆಗಳಿಗೆ ನಾವು ಮಹತ್ವವನ್ನ ಕೊಡೋದಿಲ್ಲ. ಇಷ್ಟು ಯೋಗಾಸನ ಮತ್ತೆ ವ್ಯಾಯಾಮದ ನಡುವೆ ಇರ್ತಕ್ಕಂತಹ ವ್ಯತ್ಯಾಸ. ಇನ್ನು ಮುಂದೆ ಬಂದ್ರೆ ಪ್ರಾಣಾಯಾಮ. ಯಾವುದು ಪ್ರಾಣಾಯಾಮ? ಏನು ಪ್ರಾಣಾಯಾಮ? ಏನು ಪ್ರಾಣಾಯಾಮ? ಪಕ್ಕಡ್ರ ಯೋಗಾಸನವನ್ನು ನಿರಾಯಾಸವಾಗಿ ಮಾಡಬಹುದು. ಯೋಗಾಸನದಲ್ಲಿ ಉಸಿರಾಟದ ಕ್ರಿಯೆಗೆ ಮಹತ್ವವನ್ನು ನೀಡ್ತೇವೆ. ಅದೇ ರೀತಿಯಾಗಿ ವ್ಯಾಯಾಮದಲ್ಲಿ ಪದೇ ಪದೇ ಪ್ರಯತ್ನ ಪೂರ್ವಕವಾಗಿ ಮಾಡ್ತೇವೆ. ಅದನ್ನ ಉಸಿರಾಟದ ಕ್ರಿಯೆಗಳಲ್ಲಿ ಮಹತ್ವವನ್ನು ನೀಡೋದು. ಇಷ್ಟು ಯೋಗಾಸನ ಮತ್ತೆ ವ್ಯಾಯಾಮದ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ. ಇನ್ನು ಮುಂದುವರೆದು ನಾವು ಪ್ರಾಣಾಯಾಮ. ಯಾವುದು ಪ್ರಾಣಾಯಾಮ? ಪ್ರಾಣ ಅಂದ್ರೆ ಏನು? ಪ್ರಾಣ ಅಂದ್ರೆ ಏನು? ಜೀವ. ಪ್ರಾಣ ಅಂದ್ರೇನು? ಜೀವ. ಆತ್ಮ ಏನ್ ಕರಿತೀವಿ? ಮತ್ತೆ ಚೈತನ್ಯ. ಅದೇ ಪ್ರಾಣ ಅಂತಂದ್ರೆ ಉಸಿರು, ಜೀವ, ಆತ್ಮ, ಚೈತನ್ಯ, ಉಸಿರು ಅಲ್ವಾ? ಮೆಲ್ಲಕ್ಕೆ ಏನಂತ ಕರಿತೀವಿ? ಪ್ರಾಣ. ಆಯಾಮ ಅಂದ್ರೇನು? ಹಿಡಿದಿಟ್ಕೊಳ್ಳಿ, ನಿಗ್ರಹಿಸಿ, ಹಿಡಿದಿಟ್ಕೊಳ್ತಾರೆ. ಯಾವುದನ್ನ? ವಾಯುವನ್ನ, ಗಾಳಿಯನ್ನ, ಉಸಿರನ್ನ ಏನ್ ಮಾಡ್ಕೊಳ್ಳೋದು? ಹಿಡ್ಕೊಳ್ಬೇಕು. ಇದೇನೆ ಪ್ರಾಣಾಯಾಮ. ಇಲ್ಲಿ ಪ್ರಾಣಾಯಾಮದಲ್ಲಿ ನಾವು ಮಕ್ಕಳೇ ಉಸಿರಾಟದ ಕ್ರಿಯೆಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೇವೆ. ಯಾವುದರಲ್ಲಿ? ಪ್ರಾಣಾಯಾಮದಲ್ಲಿ. ಯೋಗಾಸನದಲ್ಲಿ ಕೂಡ ನಾವೇನ್ ಕೊಡ್ತೇವೆ? ಉಸಿರಾಟದ ಕ್ರಿಯೆಗೆ ಏನ್ ಕೊಡ್ತೇವೆ? ಮಹತ್ವವನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಪ್ರಾಣಾಯಾಮವನ್ನು ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಿನದಾಗಿ ನಾವು ಉಸಿರಾಟದ ಕ್ರಿಯೆಗಳಿಗೆ ಮಹತ್ವವನ್ನು. ಏನು ಪ್ರಾಣಾಯಾಮದಲ್ಲಿ ಉಸಿರಾಟದ ಕ್ರಿಯೆಗಳು ಯಾವ್ಯಾವ? ಒಂದೇದು ಪೂರಕ. ಏನಂತ ಕರಿತೀವಿ? ಪೂರಕ. ರೇಚಕ. ಮತ್ತೊಂದು ಕುಂಭಕ. ವೆರಿ ಗುಡ್. ಯಾವುದು? ಕುಂಭಕ. ಪೂರಕ ಅಂತ ಹೇಳಿದ್ರೆ ಆಮ್ಲಜನಕಯುಕ್ತವಾಗಿರ್ತಕ್ಕಂಥ ಶುದ್ಧವಾದ ಗಾಳಿಯನ್ನು ನಾವು ಒಳಗೆ ತೆಗೆದುಕೊಳ್ತಕ್ಕಂಥ. ಯಾವುದೋ ಶರೀರದ ಒಳಗೆ ತೆಗೆದುಕೊಳ್ತಕ್ಕಂಥ ಉಸಿರನ್ನ ತೆಗೆದುಕೊಳ್ಳುವುದು. ರೇಚಕ ಅಂದ್ರೆ ಉಸಿರನ್ನ ಹೊರ ಹಾಕುವುದು ಅಥವಾ ಉಸಿರನ್ನ ಹೊರ ಬಿಡುವುದು. ಕುಂಭಕ ಅಂದ್ರೆ ಉಸಿರನ್ನ ತಡೆ ಹಿಡಿಯುವುದು. ಅಂದ್ರೆ ಮಕ್ಕಳಿಲ್ಲಿ ಪ್ರಾಣಾಯಾಮ ಅಂತ ಹೇಳಿದ್ರೆ ಉಸಿರಾಟದ ಕ್ರಿಯೆಗಳನ್ನು, ಯಾವ್ಯಾವ ಉಸಿರಾಟದ ಕ್ರಿಯೆಗಳು? ಪ್ರಾಣಾಯಾಮದಲ್ಲಿ ಬರ್ತಕ್ಕಂಥ ಉಸಿರಾಟದ ಕ್ರಿಯೆಗಳು ಪೂರಕ, ರೇಚಕ, ಕುಂಭಕ. ಈ ಉಸಿರಾಟದ ಕ್ರಿಯೆಗಳನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಪ್ರಾಣಾಯಾಮ ಅಂತ ಕರಿತೀವಿ.
ಕೇಳಿಸ್ಕೊಳ್ಳಿ ಮತ್ತೊಮ್ಮೆ. ಉಸಿರಾಟದ ಕ್ರಿಯೆಗಳನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತಹ ಪ್ರಕ್ರಿಯೆ. ಉದಾಹರಣೆಗೆ ಪ್ರಾಣಾಯಾಮದಲ್ಲಿ ಹಲವಾರು ಪ್ರಾಣಾಯಾಮವನ್ನು ನೋಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರಭೇದನ, ನಾಡಿ ಶುದ್ಧಿ, ಶೀತಲಿ, ಶೀತ್ಕಾರಿ, ಭ್ರಮರಿ, ಸದಂತ, ಹಲವಾರು ರೀತಿಯಾದಂತಹ ಪ್ರಾಣಾಯಾಮವನ್ನು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡ್ತೀವಿ. ಪ್ರಾಣಾಯಾಮ ಅಂತಂದ್ರೆ ಉಸಿರಾಟದ ಕ್ರಿಯೆಗಳನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತಹ ಪ್ರಕ್ರಿಯೆಗೆ ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಏನು ಪ್ರಾಣಾಯಾಮ ಅಂತ? ಉಸಿರಾಟದ ಕ್ರಿಯೆಗಳನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವ ಪ್ರಕ್ರಿಯೆಯನ್ನು ಪ್ರಾಣಾಯಾಮ ಎಂದು ಕರೆಯುತ್ತೇವೆ. ಉಸಿರಾಟದ ಕ್ರಿಯೆಗಳನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತಹ ಪ್ರಕ್ರಿಯೆಗೆ ನಾವು ಪ್ರಾಣಾಯಾಮ ಎಂದು ಕರೆಯುತ್ತೇವೆ. ನೋಡಿ, ಉಸಿರಾಟದ ಕ್ರಿಯೆಗಳನ್ನು ಯಾವ್ಯಾವ ಮಕ್ಕಳೇ? ಪೂರಕ, ರೇಚಕ, ಅನುಲೋಮ ವಿಲೋಮ ಪ್ರಾಣಾಯಾಮ ಪ್ರಾಣಾಯಾಮದ ವಿಧದಲ್ಲಿ ಬರುತ್ತದೆ. ಯಾವುದಾದರೂ ಒಂದು ಧ್ಯಾನಾತ್ಮಕ ಆಸನ, ಪದ್ಮಾಸನ ಆಗಿರಬಹುದು, ವಜ್ರಾಸನ ಆಗಿರಬಹುದು, ಅಥವಾ ಸುಖಾಸನ ಆಗಿರಬಹುದು. ಆಸನಗಳಲ್ಲಿ ಹಲವಾರು ಪ್ರಕಾರಗಳು. ಕೂತ್ಕೊಂಡು ನಾವು ಯಾವುದಾದ್ರೂ ಒಂದು ಧ್ಯಾನಾತ್ಮಕ ಆಸನ ಕೂತ್ಕೊಂಡು ಚಿನ್ಮಯ ಮುದ್ರೆ ಹೇಳ್ತೀವಿ. ದೀರ್ಘವಾದ ಉಸಿರನ್ನ ಮಾಡ್ತೀವಿ ಮಕ್ಕಳು. ಎರಡೂ ಒಳ್ಳೆಯ ಮೂಲಕವಾಗಿ ದೀರ್ಘವಾದ ಉಸಿರನ್ನ ದೀರ್ಘವಾದ ಉಸಿರನ್ನ ತೆಗೆದುಕೊಂಡ ನಂತರ ನಾವೇನ್ ಮಾಡ್ತೇವೆ, ಅದನ್ನ ನಾವು ದೇಹದಲ್ಲಿ ಅಥವಾ ಶರೀರದಲ್ಲಿ ತಡೆ ಹಿಡಿದ ನಂತರ ಏನ್ ಮಾಡ್ತೇವೆ, ಯಾವ ಪ್ರಮಾಣದಷ್ಟು ನಾವು ಉಸಿರನ್ನ ಒಳಗೆ ತೆಗೆದುಕೊಂಡಿರ್ತೇವೋ ಅಷ್ಟೇ ಪ್ರಮಾಣದ ಉಸಿರನ್ನು ನಾವೇನ್ ಮಾಡ್ತೀವಿ, ಇದನ್ನೇನಂತ ಕರಿತೀವಿ, ಅನುಲೋಮ ವಿಲೋಮ ಪ್ರಾಣಾಯಾಮ. ಉಸಿರನ್ನು ತೆಗೆದುಕೊಳ್ತೇವೆ, ತೆಗೆದುಕೊಂಡ ಉಸಿರನ್ನ ಶರೀರದಲ್ಲಿ ತಡೆ ಹಿಡಿತೇವೆ, ನಂತರ ಏನ್ ಮಾಡ್ತೇವೆ, ಇಂಗಾಲದ ರಿಯಾಕ್ಷನ್ ಯುಕ್ತವಾಗಿರ್ತಕ್ಕಂಥ ವಾಯುವನ್ನ ನಾವು ಹೇಳಿದೆ. ಪೂರಕ ಅಂದ್ರೆ ಆಮ್ಲಜನಕ ಯುಕ್ತವಾಗಿರ್ತಕ್ಕಂತಹ ಗಾಳಿಯನ್ನ, ಶುದ್ಧವಾದ ಗಾಳಿಯನ್ನು ನಾವು ಶರೀರದ ಒಳಗೆ ತೆಗೆದುಕೊಂಡ ನಂತರದಲ್ಲಿ ಶರೀರದ ಪ್ರತಿಯೊಂದು ನರನಾಡಿಗಳಿಗೂ ಕೂಡ ಏನಾಗಬೇಕು ಮಕ್ಕಳೇ, ನಾವೇ ತೆಗೆದುಕೊಂಡಂತ ಶುದ್ಧವಾದ ಗಾಳಿ, ಆಮ್ಲಜನಕಯುಕ್ತವಾಗಿರ್ತಕ್ಕಂಥ ಗಾಳಿ ಶರೀರದ ಎಲ್ಲಾ ಭಾಗಗಳಿಗೂ ನರನಾಡಿಗೂ ಹೋಗಬೇಕು. ಅಂದ್ರೆ ಮನುಷ್ಯನ ದೇಹದಲ್ಲಿ 71,000 ನರನಾಡಿಗಳು. ಎಷ್ಟು ಸಾವಿರ? 71,000 ನರನಾಡಿಗಳು ಮನುಷ್ಯನ ಶರೀರದಲ್ಲಿ ಇದ್ದಾವೆ ಅಲ್ವಾ? ಆ ಶರೀರದಲ್ಲಿ ಎಲ್ಲಾ ನರನಾಡಿಗಳು ಕೂಡ ಏನಾಗಬೇಕು, ಆಮ್ಲಜನಕಯುಕ್ತವಾಗಿರ್ತಕ್ಕಂಥ ಗಾಳಿ ಹೋಗ್ಬೇಕು. ಹೋದ ನಂತರದಲ್ಲಿ ಅದೇ ಮಾಡ್ತೀವಿ, ತಡೆ ಹಿಡಿತೇವೆ. ತದನಂತರದಲ್ಲಿ ಶರೀರದಲ್ಲಿ
ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಯುಕ್ತವಾಗಿರ್ತಕ್ಕಂಥ ಗಾಳಿಯನ್ನ ನಾವು ಹೊರಗೆ ಹಾಗೆಲ್ಲ ಹಿಂಗಲ್ಲ ಅಲ್ವಾ? ಯಾವ ಜೀವಿ ನಿಧಾನವಾಗಿ ಉಸಿರು ತೆಗೆದುಕೊಂಡು ನಿಧಾನವಾಗಿ ಉಸಿರು ಬಿಡುತ್ತೋ ಆ ಜೀವಿಗೆ ಆಯಸ್ಸು ಜಾಸ್ತಿ. ಆ ಜೀವಿಗೆ ಆಯಸ್ಸು ಜಾಸ್ತಿ. ಯಾರು ಉಸಿರು ತೆಗೆದುಕೊಂಡ್ರೆ ಆ ಜೀವಿಗೆ ಆಯಸ್ಸು. ಪ್ರಾಣಾಯಾಮವನ್ನು ಮಾಡುವುದರಿಂದ ಮನುಷ್ಯನ ಆಯಸ್ಸು ಕೂಡ ಏನಾಗುತ್ತೆ? ಹೆಚ್ಚಾಗುತ್ತೆ. ಮನುಷ್ಯನ ಆಯಸ್ಸು ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಪ್ರಾಣಾಯಾಮ ಅಂದ್ರೇನೋ ಉಸಿರಾಟದ ಕ್ರಿಯೆಗಳನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತಹ ಪ್ರಕ್ರಿಯೆಯನ್ನು ನಾವು ಪ್ರಾಣಾಯಾಮ ಇನ್ನ ಹಾಗಾದ್ರೆ ಪ್ರಾಣಾಯಾಮದ ಮಹತ್ವವನ್ನು ನಾವು ಇಂಪಾರ್ಟೆನ್ಸ್ ಮತ್ತೆ ಪ್ರಾಣಾಯಾಮ ಏನ್ ಮಹತ್ವ? ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅದರ ಮಹತ್ವ ಏನು? ಯಾಕೆ ಮಾಡಬೇಕು ನಾವು ಅಲ್ವೇ? ಯಾವುದರ ಮಹತ್ವ? ಪ್ರಾಣಾಯಾಮದ ಮಹತ್ವ. ಕೇಳಿಸ್ಕೊಳ್ಳಿ ಮಕ್ಕಳಲ್ಲಿ, ಪ್ರಾಣಾಯಾಮವನ್ನ ಮಾಡುವುದರಿಂದ ನರ, ಸ್ನಾಯು, ಬೆನ್ನುಹುರಿ ಮತ್ತೆ ಹೃದಯದ ಮಾಂಸಖಂಡಗಳು ದಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಅದರಿಂದ ಪ್ರಾಣಾಯಾಮ ಮಾಡುವುದರಿಂದ ಏನಾಗುತ್ತೆ? ನರ, ಮೆದುಳು, ಸ್ನಾಯುಗಳು ಮತ್ತೆ ಹೃದಯದ ಮಾಂಸಖಂಡಗಳು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಅಂದ್ರೆ ಮನುಷ್ಯ ಏನಾಗಿರ್ತಾನೆ? 24 ಗಂಟೆಗಳು ಕೂಡ ಆಕ್ಟಿವ್ ಆಗಿರ್ತಾರೆ. ಹಾಗೆಯೇ ಪ್ರಾಣಾಯಾಮ ನಾಡಿ ಶುದ್ಧಿ ಮಾಡುವುದಲ್ಲದೆ ದೇಹದೊಳಗಿರ್ತಕ್ಕಂತಹ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಕಾಪಾಡುವುದು ಸಹ. ದೇಹದ ಒಳಗಡೆ ಇರ್ತಕ್ಕಂಥ ಅಂಗಾಂಗಗಳು ಯಾವ್ಯಾವ ಅಂಗಾಂಗಗಳು? ಕಣ್ಣಿದೆ, ಮೂಗಿದೆ, ಬಾಯಿದೆ, ಶರೀರದ ಒಳಗಡೆ ಕರಳಿದೆ, ಲಿವರ್ ಇದೆ, ಹೃದಯ ಇದೆ. ಇವೆಲ್ಲವೂ ಕೂಡ ಏನಾಗ್ತವೆ? ಸಮರ್ಪಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಇನ್ನು ಮೂರನೇದು ಗ್ರಹಣ ಶಕ್ತಿ. ಏನು ಗ್ರಹಣ ಶಕ್ತಿ ಅಂದ್ರೆ? ಗ್ರಹಿಸುವಂತಹ ಶಕ್ತಿ. ಯಾರು ಒಳ್ಳೆಯದನ್ನು ಹೇಳ್ತಾರೆ? ಶಿಕ್ಷಕರು ಪಾಠ ಮಾಡಿದ್ದನ್ನ ಕೂಡ ಏನಾಗುತ್ತೆ? ಗ್ರಹಿಸ್ತೀವಿ. ಗ್ರಹಣ ಶಕ್ತಿ. ಪಚನ ಶಕ್ತಿ. ಪಚನ ಶಕ್ತಿ ಅಂದ್ರೆ ಜೀರ್ಣ ಶಕ್ತಿ. ಮುಂದಿನ ದಿನ ಆಗಬೇಕದು ಜೀರ್ಣ. ಅದನ್ನೇನಂತಿರ್ತೀವಿ? ಪಚನ ಶಕ್ತಿ. ನಂತರದಲ್ಲಿ ಜ್ಞಾಪಕ ಶಕ್ತಿ. ಇವು ಏನಾಗ್ತವೆ? ಪ್ರಾಣಾಯಾಮ ಮಾಡುವುದರಿಂದ ವೃದ್ಧಿ ಆಗ್ತದೆ. ಏನಾಗ್ತವೆ? ವೃದ್ಧಿ ಜಾಸ್ತಿ ಆಗ್ತದೆ. ಇನ್ನು ಪ್ರಾಣಾಯಾಮವನ್ನ ದಿನನಿತ್ಯ ಮಾಡುವುದರಿಂದ ನಮ್ಮ ಮನಸ್ಸು ಶಾಂತಿಯುತವಾಗಿದೆ. ನಮ್ಮ ಮನಸ್ಸು ನಿರ್ಮಲತೆಯಿಂದ ಕೂಡಿರುತ್ತದೆ. ಮತ್ತೆ ಶಾಂತಿಯಿಂದ ಇದೆ ಅಂತ ಏನ್ ಮಾಡ್ತಾರೆ? ಕೋಪ ಅಂತಕ್ಕಂಥ ನಮ್ಮಿಂದ ಏನಾಗುತ್ತದೋ ಕೆಲವರಿಗೆ ಸಿಡುಕಿನ ಮನೋಭಾವ ಹೇಳ್ತೀನಿ, ಯಾವ ಹೇಳೋದು ಅಲ್ವಾ? ಹೌದಲ್ಲ? ಈ ರೀತಿಯಾದ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಏನಾಗುತ್ತೆ? ಮನುಷ್ಯ ಶಾಂತಿಯುತವಾಗಿದೆ, ನಿರ್ಮಲವಾಗಿದೆ. ಯಾವುದರಿಂದ? ಪ್ರಾಣಾಯಾಮವನ್ನು ಮಾಡೋದ್ರಿಂದ. ಇನ್ನು ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಪಡೆಯೋದ್ರಿಂದ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ? ನಮಗೆ ಉಸಿರಾಟ ಕ್ರಿಯೆಗಳು ನಡೀತದೆ ಅಂದ್ರೆ ಆಮ್ಲಜನಕವಾಗಿರ್ತಕ್ಕಂತಹ ಗಾಳಿಯನ್ನು ತೆಗೆದುಕೊಳ್ತೇವೆ. ಜೊತೆಗೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನ ತೆಗೆದುಕೊಂಡು ನಾವು ಇಂಗಾಲದ ಡೈಆಕ್ಸೈಡ್ ಹೊರಬಿಡುವ ಪ್ರಕ್ರಿಯೆ ಏನಾಗುತ್ತೆ? ಅದರ ಪ್ರಮಾಣ ಹೆಚ್ಚುತ್ತೆ. ಮತ್ತೆ ದೇಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಆಯ್ತು ಅಂತ ಹೇಳಿದ್ರೆ ಸೇರ್ಕೊಳ್ಳುತ್ತೆ. ಏನಾಗುತ್ತೆ? ನೋವು ಏನಾಗುತ್ತೆ? ದೇಹದ ಅಂಗಾಂಗಗಳು ಏನ್ ಬರುತ್ತೆ? ನೋವು. ಅದರಿಂದ ಏನ್ ಮಾಡಬೇಕು? ನಾವು ದೈಹಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು. ಇನ್ನ ತಾಳಬದ್ಧ ಹಾಗೂ ಲಯಬದ್ಧ ಉಸಿರಾಟ ಕ್ರಿಯೆಯಿಂದ ಶರೀರ ಮತ್ತು ಮನಸ್ಸು ಏನಾಗುತ್ತೆ? ಚೈತನ್ಯತವಾಗಿ ಮಾನಸಿಕ ಉದ್ವೇಗದಿಂದ ನಾವು ಮುಕ್ತಿ ಪಡೆಯುತ್ತೇವೆ. ಮಾನಸಿಕ ಉದ್ವೇಗ
ಮಾನಸಿಕ ಉದ್ವೇಗ ಅಂತ ಹೇಳಿದ್ರೆ ಕೋಪ, ಸಿಡುಕು, ಸಿಟ್ಟು ಅಲ್ವಾ? ಅದರಿಂದ ಏನಾಗ್ತಿವೆ? ಮುಕ್ತಿ ಪಡಿತೀವಿ. ಅದರಿಂದ ಮಾಡ್ತೀವಿ ಮುಕ್ತಿ. ಇಷ್ಟು ಪ್ರಾಣಾಯಾಮದ ಒಟ್ಟಿನಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಅಲ್ವಾ ಸಂಪೂರ್ಣವಾಗಿ ಏನಾಗುತ್ತೆ? ನಾವು ಅಭಿವೃದ್ಧಿಯನ್ನು ಸಾಧಿಸ್ತೇವೆ. ಆರೋಗ್ಯಕರವಾಗಿರ್ತೇವೆ. ಆಯಸ್ಸನ್ನು ನಾವು ಹೆಚ್ಚು ವೃದ್ಧಿಯನ್ನ ಮಾಡ್ಕೋಬಹುದು. ಯಾವ್ದ್ರಿಂದ? ಪ್ರಾಣಾಯಾಮವನ್ನ ಮಾಡೋದು. ಹಾಗಾದ್ರೆ ಈ ಪ್ರಾಣಾಯಾಮ ಯಾವ ಸಂದರ್ಭದಲ್ಲಿ ಮಾಡಬೇಕು? ಏನು ಪೂರ್ವ ಸಿದ್ಧತೆ ಇರಬೇಕು? ಮಧ್ಯರಾತ್ರಿ ಪ್ರಾಣಾಯಾಮ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ಮಾಡಬಹುದು? ಸಂಜೆ ಅಥವಾ ಬೆಳಗಿನ ಅವಧಿಯಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಪ್ರಾಣಾಯಾಮ ಮಾಡಲು ಯೋಗ್ಯವಾಗಿದೆ. ಮತ್ತು ಹೋಗಿ ಮಾಸ್ಟರ್ ಹೇಳಿದ್ದಾರೆ ಅಂತ ಬಿಸಿ ಬಿಸಿ ಬಿಸಿಲಲ್ಲಿ ನೀವು ಪ್ರಾಣಾಯಾಮ ಮಾಡಿ. ಯಾವಾಗ ಮಾಡಬೇಕು? ಪ್ರಾತಃ ಕಾಲ ಅಥವಾ ಸಂಜೆಯ ಸಮಯ ಪ್ರಾಣಾಯಾಮ ಮಾಡಲು ಯೋಗ್ಯವಾಗಿದೆ. ಸೂಕ್ತವಾಗಿರ್ತಕ್ಕಂಥ ನೆಲ ಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಅದು ಮಂಡ್ಯದ ಏನಾಗಲ್ಲ ಉತ್ತರಣ ಅಂತ ಹೇಳಿದ್ರೆ ಏನಾಗುತ್ತೆ? ಧೂಳಿದ್ದಾಗ ಏನಾಗುತ್ತೆ? ಉಸಿರಾಟದ ಕ್ರಿಯೆ ಮಾಡುವ ಅದೆಲ್ಲ ಇರುತ್ತೆ ಶರೀರದಲ್ಲಿ. ಅಂದ್ರೆ ಇಲ್ಲಿ ಸೂಕ್ತವಾದ ನೆಲ ಹಾಸಿನ ಮೇಲೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮವನ್ನ ಮಾಡುವಂತಹ ಸಂದರ್ಭದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬೇಕು. ದಿನನಿತ್ಯದ ಕಾರ್ಯಕ್ರಮಗಳು ಅಲ್ವಾ? 1, 2 ಮುಗಿಸಿದ್ವಿ. ಮತ್ತು ಅದನ್ನು ಇಟ್ಕೊಂಡೆ ಪ್ರಾಣಾಯಾಮ ಮಾಡಲಿಕ್ಕೆ ಹೋಗಬಾರ್ದು. ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಇವೆ. ಏನೋ ಮಲಮೂತ್ರ ವಿಸರ್ಜನೆ ಮಾಡಿರಬೇಕು. ಖಾಲಿ ಹೊಟ್ಟೆಯಲ್ಲಿ ಪ್ರಾಣಾಯಾಮವನ್ನು ಮಾಡಿದರೆ ಅದು ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ಅದು ಸೂಕ್ತ. ಹಾಗೆಯೇ ಊಟ ಅಥವಾ ಉಪವಾಸ ಸೇರಿ ಒಂದು ವೇಳೆ ಊಟ ಮಾಡಿದ್ದೀವಿ ಅಥವಾ ತಿಂಡಿ ತಿಂದಿದ್ದೀವಿ ಅಂತ ಹೇಳಿದ್ರೆ ತಿಂದ ನಂತರ 2 ಗಂಟೆ ನಂತರ ಅಭ್ಯಾಸದಲ್ಲಿ ನಿರತರಾಗುವುದು ಒಳ್ಳೆಯದು. ಒಂದೇನಪ್ಪ? ಬೆಳಗಿನ ಅವಧಿಯಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಸೂಕ್ತ ಸಮಯ. ಎರಡನೇದು ಉತ್ತಮವಾದಂಥ ನೆಲ ಹಾಸಿನ ಮೇಲೆ ಪ್ರಾಣಾಯಾಮವನ್ನು ಮಾಡಬೇಕು. ಮೂರನೇದು ಪ್ರಾಣಾಯಾಮವನ್ನು ಮಾಡುವ ಪೂರ್ವದಲ್ಲಿ ಮಲಮೂತ್ರ ವಿಸರ್ಜನೆಯನ್ನ ಮಾಡಿರಬೇಕು. ಇನ್ನು ಖಾಲಿ ಹೊಟ್ಟೆಯಲ್ಲಿ ಪ್ರಾಣಾಯಾಮ ಮಾಡಿದರೆ ಉತ್ತಮ. ಒಂದು ವೇಳೆ ಊಟ ಅಥವಾ ತಿಂಡಿ ಏನಾದರೂ ಮಾಡಿದ್ದರೆ ಏನ್ ಮಾಡ್ಬೇಕು? ನಾವು ತದನಂತರ 2 ಗಂಟೆಯ ನಂತರ ನಾವು ಪ್ರಾಣಾಯಾಮವನ್ನು ಮಾಡುವುದು ಸೂಕ್ತ. ಇಷ್ಟು ಪ್ರಾಣಾಯಾಮ. ಅರ್ಥಾಗಿದೆಯಲ್ವಾ? ಅರ್ಥಾಗಿದೆಯಾ? ಏನೋ ಯೋಗ ಅಂದ್ರೇನು, ಆಸನಗಳಂದ್ರೆ ಏನು ಅಂತ ತಿಳ್ಕೊಂಡ್ವಿ ಮಕ್ಕಳೇ. ನಾವು ವ್ಯಾಯಾಮ ಅಂದ್ರೆ ಏನು ತಿಳ್ಕೊಂಡ್ವಿ. ಯೋಗಾಸನ ಮತ್ತೆ ವ್ಯಾಯಾಮದ ವ್ಯತ್ಯಾಸಗಳನ್ನು ತಿಳ್ಕೊಂಡ್ವಿ. ಪ್ರಾಣಾಯಾಮ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಪ್ರಾಣಾಯಾಮದಲ್ಲಿ ಬರ್ತಕ್ಕಂಥ ಉಸಿರಾಟದ ಕ್ರಿಯೆಗಳು ಪೂರಕ, ರೇಚಕ, ಕುಂಭಕ ಅಂದ್ರೆ ಏನು ತಿಳ್ಕೊಂಡ್ವಿ. ನಂತರದಲ್ಲಿ ಪ್ರಾಣಾಯಾಮ ಮಾಡುವುದರಿಂದ ನಮಗೆ ಸಿಗ್ತಕ್ಕಂತಹ ಪ್ರಯೋಜನಗಳೇನು ಅಂತ ತಿಳ್ಕೊಂಡಿದ್ದೀವಿ. ನಂತರದಲ್ಲಿ ಯಾವ ಸಂದರ್ಭದಲ್ಲಿ ನಾವು ಪ್ರಾಣಾಯಾಮವನ್ನ ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ನಾವು ಅರ್ಥ ಆಗಿದೆಯಾ? ಯಾರಿಗೆ ಅರ್ಥ ಆಗಿಲ್ಲ? ಅರ್ಥ ಆಗಿದೆ ಅಲ್ವಾ? ಮುಂದೆ ಹೋಗೋದ ನಾನು ಹೋಗ್ತೇನೆ. ಪ್ರಶ್ನೆ ಕೇಳ. ಏನು ಯೋಗ ಅಂದ್ರೆ? ಬಂದ್ ಮಾಡು.